ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಒಳ ಮೀಸಲಾತಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಈಗ ವರದಿಯನ್ನು ಸಲ್ಲಿಕೆ ಮಾಡಬೇಕು. ಆ ವರದಿ ಸಲ್ಲಿಕೆ ಆಗೋರಿಗೆ ಯಾವುದೇ ರೀತಿಯ ನಮ್ಮ ನೋಟಿಫಿಕೇಷನ್ ಪೊಲೀಸ್ ಆಗಿರಲಿ, SD ಆಗಿರಲಿ, FD ಆಗಿರಲಿ, KS ಆಗಿರಲಿ, ಇನ್ಯಾವುದೇ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿಯನ್ನು ಮಾಡುವುದಿಲ್ಲ ಅಂತೇಳಿ ನಮ್ಮ ರಾಜ್ಯ ಸರ್ಕಾರದಿಂದ ಅಫಿಷಿಯಲ್ ಆಗಿ ಇದು ಬಂದ ಮಾಹಿತಿ ಆಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಒಳ ಮೀಸಲಾತಿಗೆ 3 ತಿಂಗಳ ಕಾಲಾವಕಾಶನ ನೀಡಲಾಗಿದೆ. ಈಗ ಆಲ್ರೆಡಿ 5 ತಿಂಗಳವರೆಗೂ ಕೂಡ ಕಳೆದರೂ ಕೂಡ ಒಳ ಮೀಸಲಾತಿ ವರದಿ ಸಲ್ಲಿಕೆ ಆಗಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ನಿನ್ನೆ ತಾನೇ ಒಂದು CM ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ನಡೆಸಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಈಗ ಮಾಹಿತಿ ಕೂಡ ಬಂದಿರುತ್ತೆ. ಒಳ ಮೀಸಲಾತಿಯನ್ನು ಯಾವಾಗ ಈ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರ, ಅದೇ ರೀತಿ ಇದಕ್ಕೆ ಸಂಬಂಧಿಸಿದಂತೆ ಹೊಸ ನೇಮಕಾತಿಗಳು ಯಾವಾಗ ಅಕ್ಕವ, ಅದೇ ರೀತಿ ಯಾವ ನೇಮಕಾತಿಗಳಕ್ಕ ಅಂತ ಒಂದು ಮಾಹಿತಿ ಕೂಡ ಸಿಕ್ಕಿರುತ್ತೆ. ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿಕೊಂಡು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಅಂತ ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದ ಸಂಪೂರ್ಣದ ಮಾಹಿತಿನ ತಿಳ್ಕೊಂಬರೋಣ. ಸ್ನೇಹಿತರೆ, ಈಗ ಒಳ ಮೀಸಲಾತಿ ಏನಾದರೂ ವರದಿ ಸಲ್ಲಿಕೆ ಆಯ್ತಪ್ಪ ಅಂದ್ರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವ ನೇಮಕಾತಿಗಳಾಕಪ್ಪ ಅಂತ ನೋಡಿದರೆ, ಸ್ನೇಹಿತರೆ ನಿಮಗೆ ಇದಕ್ಕೆ ಸಂಬಂಧಿಸಿ SDA ನೇಮಕಾತಿ ಆಗುತ್ತೆ, FD ಆಗುತ್ತೆ. ಅದೇ ರೀತಿ ಇಲ್ಲಿ ಇಂಪಾರ್ಟೆಂಟಾಗಿ 10,000ಕ್ಕಿಂತ ಹೆಚ್ಚಿನ ಶಿಕ್ಷಕರ ನೇಮಕಾತಿ ಕೂಡ ಆಗ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಮಾಹಿತಿ ಕೂಡ ಬಂದಿರ್ತದೆ, ನೀವು ಆಲ್ರೆಡಿ ಕೂಡ ನೋಡಿದ್ದೀರಿ. ಅದೇ ರೀತಿ ಈಗ ಅದಕ್ಕೆ ಸಂಬಂಧಿಸಿದಂತೆ ಬಹಳ ಗೃಹ ಇಲಾಖೆಯಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿದೆ. ಸ್ನೇಹಿತರೆ, ಇಲ್ಲಿ ಬರೋಬ್ಬರಿ 20,000ಕ್ಕಿಂತ ಹೆಚ್ಚಿನ ಹುದ್ದೆಗಳು ಖಾಲಿದೆ ಅಂತೇಳಿ ಗೃಹ ಸಚಿವರಾದ ಪರಮೇಶ್ವರ್ ಸರ್ ಅವರು ಕೂಡ ತಿಳಿಸಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ನೇಮಕಾತಿಗಳಕ್ಕಪ್ಪ ಅಂದ್ರೆ 10,000 ಕಾನ್ಸ್ಟೇಬಲ್ಗಳು ನೇಮಕಾತಿ ಆಗ್ತದೆ. ಅದೇ ರೀತಿ 5,600 ಅದ್ರೊಳಗೆ ಸಿವಿಲ್ ಮತ್ತು 1,600 KSRP. ಸ್ನೇಹಿತರೆ, ಇಲ್ಲಿ ಒಟ್ಟಾರೆಯಾಗಿ ಗೃಹ ಇಲಾಖೆಯಲ್ಲಿ 20,000 ಏನದಲ್ಲ, ಅದರಲ್ಲಿ ಹೆಚ್ಚಾಗಿ ಕಾನ್ಸ್ಟೇಬಲ್ಗಳೇ ಜಾಸ್ತಿ ಇದ್ದಾರೆ. ಅದು ಸಿವಿಲ್ ಆಗಿರ್ಬೋದು, DR ಆಗಿರ್ಬೋದು, ಅದೇ ರೀತಿ KSRP ಆಗಿರ್ಬೋದು, ಇನ್ನು ವೈರ್ಲೆಸ್ ಆಗಿರ್ಬೋದು, ಇನ್ನು ಸಾಕಷ್ಟು ಹುದ್ದೆಗಳಿಗೆ ಸಂಬಂಧಿಸಿದ ನೇಮಕಾತಿಯನ್ನು ಈ ಸಾರಿ ಮಾಡ್ಕೊಳ್ಳಾಗ್ತದೆ. ಅದೇ ರೀತಿ ಇಲ್ಲಿ ನಿಮಗೆ PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಕೂಡ 600ಕ್ಕಿಂತ ಹೆಚ್ಚಿನ PSI ಸಬ್ ಇನ್ಸ್ಪೆಕ್ಟರ್ ಎಂದಲ್ಲ, ಇದಕ್ಕೆ ಸಂಬಂಧಿಸಿದಂತೆ ನೇಮಕಾತಿ ಕೂಡ ಆಗ್ತದೆ. ಸ್ನೇಹಿತರೆ, ನೀವೇನಾದರೂ PC ಮತ್ತು PSI ಹುದ್ದೆಗಳು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI ಹುದ್ದೆಗಳಿಗೆ ಸಂಬಂಧಿಸಿ, ಅದೇ ರೀತಿ ಇನ್ನು SDA FD ಇನ್ಯಾವುದೇ ಗೌರ್ಮೆಂಟ್ ಜಾಬ್ಗೆ ಏನಾದರೂ ತಯಾರು ನಡೆಸಿ ಈ ನೋಟ್ಸು ತುಂಬ ಉಪಯುಕ್ತ ಆಗ್ತದೆ. ಹೌದು ಸ್ನೇಹಿತರೆ, ಸಿಲಾಬಸ್ಸಲ್ಲಿರುವ ಇಲ್ಲಿ ಕರ್ನಾಟಕ ಇತಿಹಾಸ, ಆಧುನಿಕ ಇತಿಹಾಸ, ಅದೇ ರೀತಿ ಪ್ರತಿಯೊಂದು ಸಂಬಂಧಿಸಿದ ಸಿಲಾಬಸ್ ಪ್ರಕಾರ ಇವು ನೋಟ್ಸ್ ಆಗಿರ್ತವೆ. ಅದ್ರ ಜೊತೆಗೆ ನಿಮಗೆ PC 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತು PSI 60 ಸೆಟ್ ಓಲ್ಡ್ ಕ್ವಶನ್ ಪೇಪರ್ ಕೂಡ ಸಿಗ್ತಾವೆ. ಸ್ನೇಹಿತರೆ, ಇದರ ಬೆಲೆ ಬಂದು ಮೊದಲಿಗೆ 999 ಆಗಿತ್ತು. ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಅದೇ ರೀತಿ ನೇಮಕಾತಿ ಕೂಡ ಸದ್ಯದಲ್ಲಿ ಆಗುವ ಕಾರಣಕ್ಕೆ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಅಲ್ಲಿ ಕೇವಲ 200 ರೂಪಾಯಿ ಈ ನೋಟ್ಸ್ ಎಲ್ಲ ನೋಟ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಯಾರಿಗಾದರೂ ನೋಟ್ಸ್ ಬೇಕಾಗಿತ್ತು ಕೆಳಗಡೆ ಕಾಣುವ ಈ ನಂಬರ್ಗೆ ನೀವು ವಾಟ್ಸಪ್ ಮುಖಾಂತರ ಹಾಯನ್ನು ಹಾಕಿ ಇದನ್ನು ಸ್ಕ್ರೀನ್ಶಾಟನ್ನು ಕಳಿಸಿರಿ, ಎಲ್ಲ ನೋಟ್ಸ್ ನಿಮಗೆ ಕಳಿಸ್ತಾರೆ. ಸ್ನೇಹಿತರೆ, ಯಾವುದೇ ಒಂದು ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿ. ಯಾಕಂದ್ರೆ ಓಲ್ಡ್ ಕ್ವಶನ್ ಪೇಪರ್ ರೆಫರ್ ಮಾಡಿದ್ರೆ ಯಾವ ರೀತಿ ಕ್ವಶನ್ಗಳು ಬರ್ತಾವೆ ಅಂತೇಳಿ ನಿಮಗೆ ತಿಳಿತಾರೆ. ಅದ್ರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಒಂದು 50 ರಿಂದ 60 ಸೆಟ್ ನೀವೇನಾದರೂ ಓಲ್ಡ್ ಕ್ವಶನ್ ಪೇಪರ್ನ ರೆಫರ್ ಮಾಡಿದರೆ ಮಿನಿಮಮ್ ಅದರಲ್ಲಿ 30 ರಿಂದ 50 ಮಾರ್ಕ್ಸ್ ರಿಪೀಟ್ ಆಗೋ ಸಾಧ್ಯತೆ ಇರುತ್ತೆ. ಆದಷ್ಟು ಓಲ್ಡ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿ ಅಂತ. ಸ್ನೇಹಿತರೆ, ಈ ನೋಟ್ಸ್ ಯಾರಿಗಾದ್ರೂ ಬೇಕಂದರೆ ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ಕುರಿತಂತೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವರ ನೇತೃತ್ವದಲ್ಲಿ ಕಾವೇರಿ ನಿವಾಸದಲ್ಲಿ ಸುದೀರ್ಘ ಸಭೆಯನ್ನು ನಡೆಸಿ ಇದಕ್ಕೆ ಸಂಬಂಧಿಸಿದ ಚರ್ಚೆಯನ್ನು ಮಾಡುತ್ತೆ. ಅದರ ರೀತಿ ಬಳಿಕ CM ಗೃಹ ಕಚೇರಿ ಕೃಷ್ಣದಲ್ಲಿ ಹಿರಿಯ ಸಚಿವರಾದ KH ಮುನಿಯಪ್ಪ ಮತ್ತು ಅದೇ ರೀತಿ ಡಾಕ್ಟರ್ HC ಮಹದೇವಪ್ಪ ಸರ್ ಅವರು, ಅದೇ ರೀತಿ RB ತಿಮ್ಮಾಪುರ ಸರ್ ಅವರೊಂದಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಗಿತ್ತು. ಪತ್ರಿಕಾಗೋಷ್ಠಿಯಲ್ಲಿ ನಡೆಸಲಾದ ಪ್ರಮುಖ ವಿಷಯಗಳೇನಪ್ಪ ಅಂದ್ರೆ, ನಮ್ಮ ಪಕ್ಷದ ಚುನಾವಣೆಯ ಪ್ರಣಾಳಿಕೆಯಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಗೆ ಜಾರಿಗೊಳಿಸುವುದಾಗಿ ಹೇಳಿಕೆಯನ್ನು ನೀಡಲಾಗಿತ್ತು. ಅದೇ ರೀತಿ ಒಳ ಮೀಸಲಾತಿ ಜಾರಿಗೊಳಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ ತಿಳಿಸಿದ್ದಾರೆ. ಅದೇ ರೀತಿ ಈ ಕುರಿತಂತೆ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯು 1 ವಾರದೊಳಗೆ ಮಧ್ಯಂತರ ವರದಿಯನ್ನು ಸಲ್ಲಿಸುವುದಾಗಿ ತಿಳಿಸಲಾಗಿದೆ. ಸ್ನೇಹಿತರಿದ ಮಧ್ಯಂತರ ಏನಿದೆ ವರದಿಯನ್ನು ಸಲ್ಲಿಸ್ತಾರೆ. ಈ ವರದಿಯನ್ನು ಮತ್ತೆ CM ಸರ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿ ಅದಕ್ಕೆ ಸಂಬಂಧಿಸಿದ ಪ್ರತಿಯೊಂದನ್ನು ಚರ್ಚೆ ಮಾಡಿ, ಅಂದರೆ ಈಗ ಆಲ್ರೆಡಿ ಇದು ನೆಕ್ಸ್ಟ್ ವೀಕ್ದಾಗ ಅಂದ್ರೆ ಏಪ್ರಿಲ್ ಒಳಗಡೆ ನಿಮಗೆ ಏಪ್ರಿಲ್ 1st ವೀಕ್ದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಮಧ್ಯಂತರ ವರದಿಯನ್ನು ಸಲ್ಲಿಸ್ತಾರೆ. ಈ ವರದಿಯನ್ನು ಸಲ್ಲಿಸಿದ ಆದಮೇಲೆ ಮತ್ತೆ ಚರ್ಚೆ ಮಾಡಿ ಆಲ್ಮೋಸ್ಟ್ ಎಲ್ಲ ನಿಮಗೆ ಇದಕ್ಕೆ ಸಂಬಂಧಿಸಿದಂತೆ ಮೇ ಅಥವಾ ಮತ್ತೆ ಸಭೆಯನ್ನು ನಡೆಸಿ ಇದಕ್ಕೆ ಸಂಬಂಧಿಸಿದಂತೆ ಮೇ 1st ವೀಕ್ದಲ್ಲಿ ನಿಮಗೆ ಇದಕ್ಕೆ ಸಂಬಂಧಿಸಿದ ಫೈನಲ್ ವರದಿ ಬರುವ ನಿರೀಕ್ಷೆಯಲ್ಲಿ ಇರ್ತದೆ. ಸ್ನೇಹಿತರೆ, ಇದು ವರದಿ ಬಂದ ತಕ್ಷಣ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು, SD ಆಗಿರ್ಬೋದು, FD ಎಲ್ಲ ನೇಮಕಾತಿಗಳು ಕೂಡ ಆಗ್ತಾವ ಅಂತೇಳಿ ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಮಾಹಿತಿ ಆಗಿರ್ತದೆ. ಸ್ನೇಹಿತರು ನೋಡಿದಾರಲ್ಲ,
ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ವರದಿ ಸಲ್ಲಿಕೆ ಕೂಡ ಇನ್ನೇನು ಕೆಲವೇ ದಿನದಲ್ಲಿ 1 ಮಂತ್ ಅಥವಾ 2 ಮಂತಲ್ಲಿ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾಗಿ ಫೈನಲ್ ಡಿಸಿಷನ್ ಕೂಡ ಬರ್ತದೆ. ಅದೇ ರೀತಿ ನಿಮ್ಮ ನೇಮಕಾತಿ ಕೂಡ ಆಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಆದಷ್ಟು ಬೇಗ ಎಲ್ಲ ಯಾರು ಸ್ಟಡಿ ಮಾಡೋದಿಲ್ಲ ಸ್ಟಡಿನ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ಇನ್ನೇನೊಂದು 2 ಮಂತಲ್ಲಿ ನಿಮ್ಮದು ಹೊಸ ನೇಮಕಾತಿ ಆಗುವ ಸಾಧ್ಯತೆ ಇರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.